ಹಾಯ್ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ಕರ್ಣನ ಮನೆಯಲ್ಲಿ ಬಿಗ್ ಟ್ವಿಸ್ಟೇ ಎದುರಾಗ್ತಾ ಇದೆ. ಹೌದು ಫ್ರೆಂಡ್ಸ್, ಅದೇನು ಅಂತ ಹೇಳಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕರ್ಣನ ಮನೆಯಲ್ಲಿ ಸಂಜಯ್ ಮದುವೆ ಫಿಕ್ಸ್ ಆಗ್ತಾ ಇದೆ. ಹಾಗೆ ತಾಂಬೂಲ ಬದಲಿಸುವಂಥ ಶಾಸ್ತ್ರ ಕೂಡ ನಡೀತಾ ಇದೆ. ಹಾಗೆ ಹುಡುಗಿಯ ತಂದೆ ಒಂದು ಕಡೆ ಕೇಳ್ತಾ ಇದ್ದಾರೆ, ಕರ್ಣ ಇನ್ನೂ ಬಂದಿಲ್ವಲ್ಲ ಇನ್ನು ಅಂತ ಹೇಳಿ ರಮೇಶ್ ರವರನ್ನ ಕೇಳ್ತಾ ಇದ್ದಾರೆ. ಆಗ ರಮೇಶ್ ಅವರು ಇನ್ನೇನು ಕರ್ಣ ಬಂದು ಜಾಯ್ನ್ ಆಗ್ತಾನೆ, ಈ ಶುಭ ಕಾರ್ಯವನ್ನ ತಡ ಮಾಡಬಾರ್ದು, ಮುಂದುವರಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ತಾಂಬೂಲ ಬದಲಿಸಿಕೊಳ್ಳಲು ಸಂತೋಷದಿಂದ ಮುಂದೆ ಬರ್ತಾ ಇದ್ದಾರೆ. ಆಗ ತಕ್ಷಣ ಅಲ್ಲಿಗೆ ಕರ್ಣ ಬಂದ್ಬಿಟ್ಟು, ಕ್ಷಮಿಸಿ ಸರ್, ಈ ಸಂಬಂಧನ ಅನಿವಾರ್ಯ ಕಾರಣದಿಂದ ಮುಂದುವರಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಶಾಕ್ ನೀಡೇ ಬಿಟ್ಟಿದ್ದಾನೆ. ಎಲ್ಲರೂ ಕೂಡ ತುಂಬಾ ಶಾಕ್ನಿಂದ ಇದೇನಾಗೋಯ್ತಪ್ಪ ಅಂತ ಹೇಳಿ ಕರ್ಣನ ಮುಖ ನೋಡ್ತಾ ಇದ್ದಾರೆ. ಆಗ ಹುಡುಗಿಯ ತಂದೆ ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ ಹೇಳಿ ಕರ್ಣನನ್ನ ಕೇಳ್ತಾ ಇದ್ದಾರೆ. ಏನಾಯಿತು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಕರ್ಣ ನಡೆದಿರೋದನ್ನೆಲ್ಲ ಹೇಳ್ತಾ ಇದ್ದಾನೆ. ಸಂಜಯ್ ಮತ್ತು ರಿಯಾ ಇಬ್ಬರು ಕೂಡ ಪ್ರೀತಿಸ್ತಿದ್ದಾರೆ. ಅವನು ರಿಯಾನೇ ಮದುವೆ ಆಗಬೇಕು, ಯಾಕಂದರೆ ಅವಳ ಹೊಟ್ಟೆಲಿ ಈಗ ಮಗು ಇದೆ. ಮನೆಯವರ ಮುಂದೆ ಸತ್ಯವನ್ನೆಲ್ಲ ಹೇಳೇ ಬಿಟ್ಟಿದ್ದಾನೆ ಕರ್ಣ. ಹಾಗೆ ಸಂಜಯ್ಗೂ ಕೂಡ ಹೇಳ್ತಾ ಇದ್ದಾನೆ, ಈಗ ನೀನು ರಿಯಾನ ಒಪ್ಕೊಳ್ಳೇಬೇಕು, ಹಾಗೆ ರಿಯಾನೇ ಮದುವೆ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈಗ ಮನೆಯವರೆಲ್ಲ ಏನು ಮಾಡ್ತಾರೆ, ಕರ್ಣನ ಮಾತಿಗೆ ಒಪ್ಪಿಗೆ ನೀಡ್ತಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಫ್ರೆಂಡ್ಸ್. ಮುಂದೆ ಸಂಜಯ್ ಮತ್ತು ರಮೇಶ್ನ ನಿಲುವೇನು ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ಇದರ ಅಪ್ಡೇಟ್ಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರದ ವಿಡಿಯೋಸ್ಗಳು ಅಥವಾ ಇದೇ ಥರದ ಬೇರೆ ಸೀರಿಯಲ್ ಸ್ಟೋರಿ ಕೂಡ ನಿಮಗೆ ಬೇಕಾಗಿದ್ದರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.